Good morning, my dear students. Now, in this video clip, I want to discuss about that is the escape velocity. What is escape velocity? ಈ ಮೊದಲಿನ ವಿಡಿಯೋ ಕ್ಲಿಪ್ನೊಳಗೆ ಎಸ್ಕೇಪ್ ವೆಲಾಸಿಟಿ ಬಗ್ಗೆ ಒಂದು ಐಡಿಯಾ ಕೊಟ್ಟಿದ್ದೆ ನಾನು. ಏನು ಇವಾಗಿಲ್ಲಿ ಯಾವುದೇ ಒಂದು ಬಾಡಿ ಥ್ರೋ ಮಾಡಿದರೆ ಮತ್ತೆ ರಿಟರ್ನ್ ಏನು ಮಾಡುತ್ತದೋ ಬ್ಯಾಕ್ ಟು ಸರ್ಫೇಸ್ ಆಫ್ ದಿ ಅರ್ತ್. ನಾವೇನು ಮಾಡ್ತೀವಿ, ಒಂದು ಬಾಡಿನ ಇಲ್ಲಿ ಥ್ರೋ ಮಾಡಿದರೆ ಸ್ವಲ್ಪ ಮತ್ತೆ ಕೆಳಗೆ ಬಂದುಬರುತ್ತೆ. ಇನ್ನೂ ಜೋರಾಗಿ ಥ್ರೋ ಮಾಡಿದರೆ ಇನ್ನು ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಬರುತ್ತೆ. ಇನ್ನೂ ಜೋರಾಗಿ ಹೋದರೆ ಮೇಲೆ ಹೋಗಿ ಮತ್ತೆ ಕೆಳಗೆ ಬರುತ್ತೆ. ಏನೋ ಒಂದು ವೆಲಾಸಿಟಿ ಕೊಟ್ಟರೆ, ಮಿನಿಮಮ್ ವೆಲಾಸಿಟಿ which is required or given to the body, then the body is escape from the gravitation force of the planet or earth. This is called escape velocity. ಇದಕ್ಕೆ ನಾವೇನಂತ ಹೇಳ್ತೀವಿ, ಎಸ್ಕೇಪ್ ವೆಲಾಸಿಟಿ ಅಂತ. ಎಸ್ಕೇಪ್ ವೆಲಾಸಿಟಿ ಕಾನ್ಸೆಪ್ಟ್ ನಾವಿಲ್ಲೇ ತೊಗೊಳ್ತೇವೆ. ಮತ್ತೊಂದು ಸರ್ತಿ ಹೇಳ್ತಾ ಇದ್ದೇನೆ ನಾನು, ಈ ಎಸ್ಕೇಪ್ ವೆಲಾಸಿಟಿ ಇದೆಯಲ್ಲ, ನಾವು ಬಾಡಿ ಕೊಟ್ಟ ಮೇಲೆ ಅದು ಏನು ಮಾಡ್ತದೆ, ರಿಟರ್ನ್ ಬರಲ್ಲ. ಅದು ಏನು ಮಾಡಿಬಿಡುತ್ತದೋ, ಬಾಡಿ ಗ್ರಾವಿಟೇಷನ್ ಫೋರ್ಸ್ನಿಂದ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಈ ವೆಲಾಸಿಟಿ ಏನಿದೆಯಲ್ಲ, ಇದಕ್ಕೆ ನಾವೇನಂತೀವಿ, ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತಾವೆ. ಇವಾಗಿಲ್ಲೇ ಈ ಥರ ಡಿಫೈನ್ ಮಾಡೋದು, ಮಿನಿಮಮ್ ವೆಲಾಸಿಟಿ ವಿಚ್ ಈಸ್ ರಿಕ್ವೈರ್ಡ್ ಆರ್ ಗಿವನ್ ಟು ದ ಬಾಡಿ, ದೆನ್ ದ ಬಾಡಿ ಎಸ್ಕೇಪ್ ಫ್ರಮ್ ದ ಗ್ರಾವಿಟೇಷನ್ ಫೋರ್ಸ್ ಆಫ್ ದಿ planet or earth is called escape velocity of the earth or escape velocity of the planet. It is represented by v. ನಾವೇನು ಮಾಡ್ತೀವಿ, ದಿಂದ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಈಗ ನಾನು ಅರ್ತ್ ತೊಗೊಳ್ತೇನೆ. ನಾನಿಲ್ಲಿ ಅರ್ತ್ ತೊಗೊಂಡ್ರೆ ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಎಷ್ಟೋ ಇದೆ ಅಂತ ತಿಳ್ಕೊಳ್ಳಿ. ಈ ಎಸ್ಕೇಪ್ ವೆಲಾಸಿಟಿ ಅರ್ತ್ ಮೇಲೆ ಅಬೌಟ್ 11.2 km/s ಇರುತ್ತೆ. ಸಪೋಸ್ 11.2 km ಬೇರೆ ಪ್ಲ್ಯಾನೆಟ್ ಮೇಲೆ ಅಷ್ಟೇ ಇರುತ್ತಾ? ನೋ, ಬಿಕಾಸ್ it varies from one planet to another planet. one planet the escape velocity ಇದ್ದಂಗೆ ಇನ್ನೊಂದು ಎಸ್ಕೇಪ್ ವೆಲಾಸಿಟಿ, ಇನ್ನೊಂದು ಪ್ಲ್ಯಾನೆಟ್ ಎಸ್ಕೇಪ್ ವೆಲಾಸಿಟಿ ಇರಲ್ಲ, ಬೇರೆ ಬೇರೆ ಇರುತ್ತೆ. ಎಸ್ಕೇಪ್ ವೆಲಾಸಿಟಿ ಎಲ್ಲ ಪ್ಲ್ಯಾನೆಟ್ದು ಸೇಮ್ ಇರಲ್ಲ. ಸರಿ, ಯು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಎಸ್ಕೇಪ್ ವೆಲಾಸಿಟಿ. ಈಗ ನಾನು ಅರ್ತ್ ತೊಗೊಳ್ತಾನೆ. ನಾ ಬರೆದ್ರೆ ಅರ್ತ್, ಆರ್ ಬರೆದ್ರೆ ಯು ಟೇಕ್ ಎನಿ ಪ್ಲ್ಯಾನೆಟ್. R, it is the radius of the planet. M, mass of the planet or earth. Now suppose it at height, when escape velocity is given to the body, that is v, at this point at height h, this final velocity is vf. Final velocity ನಾನು ಏನು ಮಾಡ್ತೀನಿ, vf ತೊಗೊತೀನಿ, at height h ಅಂತ ತೊಗೊಳ್ತೀನಿ. ನಾವು ಒಂದು ಪಾಯಿಂಟ್ ಹೇಳಿದೆ ನಾನು, ಈ ಬಾಡಿ ರೆಸ್ಟ್ ಪೊಸಿಷನಿಗಿತ್ತು ಅಂದರೆ, when the body is at rest position on the surface or somewhere at certain altitude, now it can be possesses that is the only potential energy. Suppose certain velocity is given to the body, at that time it possesses both potential energy and kinetic energy. ಅದಕ್ಕೆ ಎರಡು ಟೈಪ್ ಎನರ್ಜಿ ಇರ್ತದೆ. ಆ ಕಡೆ ಕೈನೆಟಿಕ್ ಎನರ್ಜಿ ಇರ್ತದೆ, ಈ ಕಡೆ ಪೊಟೆನ್ಷಿಯಲ್ ಎನರ್ಜಿನೂ ಇರ್ತದೆ. ಬಟ್ ಟೋಟಲ್ ಎನರ್ಜಿ is equal to sum of the kinetic energy and potential energy ಅಂತ ಹೇಳ್ತಾವೆ ನಾವು. ಇವಾಗಿಲ್ಲೇ ಫಿ ಏನಿದು, ಎಸ್ಕೇಪ್ ವೆಲಾಸಿಟಿ. ಏನಿದು, ಎಸ್ಕೇಪ್ ವೆಲಾಸಿಟಿ. ವಿ ಅನ್ನೋದು ಎಸ್ಕೇಪ್ ವೆಲಾಸಿಟಿ. ಎಸ್, ಫೈನ್. ಎಮ್, ಮಾಸ್ ಆಫ್ ದ ಬಾಡಿ. ಇದೇನಿದು, ಮಾಸ್ ಆಫ್ ದಟ್ ಈಸ್ ಅ ಬಾಡಿ. ಕ್ಯಾಪಿಟಲ್ ಲೆಟರ್ ಎಮ್ ಈಸ್ ಮಾಸ್ ಆಫ್ ದ ಪ್ಲ್ಯಾನೆಟ್. ಇದಕ್ಕೆ ನಾವೇನು ಏನು ಹೇಳ್ತೀವಿ ಇಲ್ಲಿ, ಮಾಸ್ ಆಫ್ ಪ್ಲ್ಯಾನೆಟ್, ಆರ್ ಯೂಸ್ ಇಟ್ ಟು ಬಿ ಯು ಟೇಕ್ ಮಾಸ್ ಆಫ್ ದಿ ಅರ್ತ್ ಆರ್ ಯು ಟೇಕ್ ಪ್ಲ್ಯಾನೆಟ್. ನೀವು ಅರ್ತ್ ತೊಗೊಂಡ್ರೆ ಇದು ಪ್ಲ್ಯಾನೆಟ್ ಬದಲಾಗಿ ಅರ್ತ್. ಓಕೆ. ಆರ್, ಇದು ಏನಿದು, ರೇಡಿಯಸ್ ಆಫ್ ದಟ್ ಈಸ್ ದ ಪ್ಲ್ಯಾನೆಟ್. ಅರ್ತ್ ತೊಗೊಂಡ್ರೆ ಅರ್ತ್. ಫಿ, ಎಸ್ಕೇಪ್ ವೆಲಾಸಿಟಿ. ಫಿ ಎಫ್, ದಿಸ್ ಈಸ್ final velocity at h. height ಇದು, height are said to be altitude. height ಅಂತ ತೋತೀವಿ, ಇಲ್ಲ altitude ತೋರ್ತೀವಿ ನಾವು. ಇವಾಗಿಲ್ಲೇ ಇನಿಷಿಯಲ್ ಕೈನೆಟಿಕ್ ಎನರ್ಜಿ.
ಇನಿಷಿಯಲ್ ಕೈನೆಟಿಕ್ ಎನರ್ಜಿ KEI is equal to 1/2 mv². ಯಾವುದಿದು? ಇನಿಷಿಯಲ್ ಕೈನೆಟಿಕ್ ಎನರ್ಜಿ. ಹೇಳಿದೆ ನಾನು ಸರ್ಫೇಸ್ನೊಳಗದ ಬಾಡಿ, ನಾ ಎಸ್ಕೇಪ್ ವೆಲಾಸಿಟಿ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ಬಾಡಿ ಇಲ್ಲದ, ನಾ ಎಸ್ಕೇಪ್ ವೆಲಾಸಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಎರಡು ಟೈಪ್ ಎನರ್ಜಿ ಇರ್ತದೆ. ಪೊಟೆನ್ಷಿಯಲ್ ಎನರ್ಜಿ ಇರ್ತದೆ, ಕೈನೆಟಿಕ್ ಎನರ್ಜಿ ಇರ್ತದೆ. ಅವಾಗ ಅಲ್ಲೇ ಏನು ಪೊಟೆನ್ಷಿಯಲ್ ಎನರ್ಜಿ, ಇನಿಷಿಯಲ್ potential energy UI is equal to, that is UI is equal to, what you got the potential energy at this point, minus GM divided by, what you take here, this is the radius you have to take, that is capital letter R. ಇಲ್ಲಿ ನಾವು ಡಿಸ್ಟೆನ್ಸ್ ಏನು ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ R. This is the equation number 1, this is the equation number 2. ಇದು ಇನಿಷಿಯಲ್ ಕೈನೆಟಿಕ್ ಎನರ್ಜಿ, ಇದು ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿ. ಆವಾಗ ಟೋಟಲ್ ಇನಿಷಿಯಲ್ ಎನರ್ಜಿ ಅಥವಾ ಟೋಟಲ್ ಎನರ್ಜಿ, ಟೋಟಲ್ ಇನಿಷಿಯಲ್ ಎನರ್ಜಿ, ದಟ್ ಈಸ್ ಇನಿಷಿಯಲ್, that is EI is equal to kinetic energy plus potential energy. Initial kinetic energy plus initial potential energy. Therefore, total initial energy is equal to kinetic energy 1/2 mv² minus GM divided by R. This is equation number 3. This is initial energy, total initial energy. Now the body at height, that is H, when body at height H, final energy, you have to take final energy, final kinetic energy, KEF is equal to 1/2 mv², equation number 4. Then final potential energy, that UF is equal to, what you have to take here, minus, that is GM divided by R plus H, is equation number 5. ಈಗ ನಾವೇನು ಮಾಡೋಣ, ಇವಾಗ ನಾ ಹೇಳಿದೆ, ನಾನು ಬಾಡಿ ಇಲ್ಲರೇ ಇರಲಿ ಅಥವಾ ಇಲ್ಲರೇ ಇರಲಿ, suppose it is on the surface or at the height H, but total energy is equal to sum of the potential energy and kinetic energy. This is the basic thing. ಇವಾಗಿಲ್ಲೇ by law of conservation of energy ನಾವು ತೋಳ್ತೇವೆ, by law of conservation of energy, by the law of conservation of energy ಏನು ಹೇಳ್ತೇವೆ ನಾವು, ಟೋಟಲ್ ಇನಿಷಿಯಲ್ ಎನರ್ಜಿ is equal to total final energy. Total initial energy is equal to total final energy. ಹಾಗಾದ್ರೆ EI is equal to, ಇದು ಟೋಟಲ್ ಇನಿಷಿಯಲ್ ಎನರ್ಜಿ, EI ಅಂದರೆ ಏನಾಗುತ್ತೆ, ಇದು 1/2 mv² minus GM divided by R is equal to ಟೋಟಲ್ ಫೈನಲ್ ಎನರ್ಜಿ. ನಾ ಇಲ್ಲಿ ಟೋಟಲ್ ಫೈನಲ್ ಎನರ್ಜಿ ಏನು ತೋಳ್ತೀವಿ ನಾವು, ಟೋಟಲ್ ಫೈನಲ್ ಎನರ್ಜಿ, ದ್ಯಾಟ್ ಫೈನಲ್ ಎನರ್ಜಿ EF is equal to, what you have to take here, 1/2 mv² minus GM divided by R plus S ತೋದು, ಇಕ್ವೇಷನ್ ನಂಬರ್ ಬೇಕಾದ್ರೆ 6 ತೊಗೊಂಡು, ಇದು ಟೋಟಲ್ ಫೈನಲ್ ಎನರ್ಜಿ. By law of conservation of energy, this one 1/2 mv² minus GM divided by R plus H. ಸರಿ, ಹಂಗಾದ್ರೆ ಇಲ್ಲೇ at point height ತೊಗೊಳ್ಳೋಣ. ನಾನು ಇಲ್ಲಿ ಇದನ್ನು ನಾನು EI ಅಂತ ಬರಿಬೋದು. EI, this is the total initial energy ಅಂತನಾದರೂ ಇಲ್ಲೇ ನಾವು ಬರಿಬೋದು.
ಸರಿ, ಹಾಗಾದರೆ ಇವಾಗಿಲ್ಲಿ ಏನು ತೊಗೊಳ್ಳೋಣ? ಎಸ್, ದಿಸ್ ಇಸ್ ಈಕ್ವಲ್ ಟು initial energy, total initial energy is total final energy when body at infinity, at height, what you have to take here, at the infinity, at infinity ತಗೊಂಡು ಬಿಟ್ರೆ ಅಲ್ಲಿ ಏನಾಗ್ಬಿಡುತ್ತೆ, ದಟ್ ನಾಟ್ ಈಕ್ವಲ್ ಟು ಝೀರೋ, ಕಂಪ್ಲೀಟ್ ನಾವೇನು ಅನ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಯಾವಾಗಲೂ ಜೀರೋ ಅನ್ಲಿಕ್ಕೆ ಬರೋದಿಲ್ಲ. ಈ ಐ ಈಸ್ ಈಕ್ವಲ್ ಟು 1/2 mvf² ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಇನ್ಫಿನಿಟಿ ಹೀಗೆ ತೊಳ್ತಾನೆ ನಾವು. ಇವಾಗಿಲ್ಲಿ ಈ ಪಾಯಿಂಟಿನಲ್ಲಿ ಯಾವಾಗಲೂ ಇದು ಈ ಐ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಝೀರೋ. ಈ ಐ ಏನದಲ್ಲ, ದಟ್ ಎನರ್ಜಿ ಈಸ್ ಗ್ರೇಟರ್ ದೆನ್ ಆರ್ ಈಸ್ ಈಕ್ವಲ್ ಟು ಝೀರೋ. ಇವು ಫೈನಲ್ ಏನಾಗ್ಬಿಡ್ತದೆ, ಇದು ಏನಾಗ್ಬಿಡ್ತದೆ, ಈ ಟರ್ಮು ಆ್ಯಟ್ ಇನ್ಫಿನಿಟಿ ತಂದರೆ ಜೀರೋ ಆಗಿಬಿಡ್ತದೆ. ಇದೇನಾಗ್ಬಿಡ್ತದೆ, ಇದು ಜೀರೋ ಆಗಿಬಿಡುತ್ತೆ. ಆದ್ರೆ ಈ ಟರ್ಮ್ ಜೀರೋ ಆಯ್ತಂದ್ರೆ ಇಲ್ಲಿ ತೊಗೊಳೋಣ, ಇಲ್ಲಿ 1/2 mve² ಮೈನಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಏನದ, ದಿಸ್ ಈಸ್ ಈಕ್ವಲ್ ಟು, ದಿಸ್ ಈಸ್ 1/2 mvf². Yes, you observe that expression number, that is a 6, and here that is a total energy, total initial energy equal to total final energy. Yes, this is the total initial energy, it is the total final energy. When body at infinity, h is equal to, you have to take, that is the infinity. ಇಲ್ಲಿ ಹಂಗಾರೆ ಇನ್ಫಿನಿಟಿ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. ಇವಾಗಿಲ್ಲಿ ಈ ಟರ್ಮು ಅಟ್ ಇನ್ಫಿನಿಟಿ ಅಂದ್ರೆ ಹೈಟ್ ಈಗ ಜಾಸ್ತಿ ಹಾಕೋತ ಹೋಗುತ್ತೆ. ಟೋಟಲ್ ಇಟ್ ಈಸ್ ಇನ್ಫಿನಿಟಿ ಬಿಕಮ್ಸ್ ಒನ್ ಡಿವೈಡ್ ದ್ಯಾಟ್ ವಾಟ್ ಎವರ್ ದ ಥಿಂಗ್ ಡಿವೈಡೆಡ್ ಬೈ ಇನ್ಫಿನಿಟಿ ಈಸ್ ಈಕ್ವಲ್ ಟು ಝೀರೋ. ಬಟ್ ದಿಸ್ ಟರ್ಮ್ ಈಸ್ ನಾಟ್ ಈಕ್ವಲ್ ಟು ಝೀರೋ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಒನ್? ಈ ಟರ್ಮ್ ಜೀರೋ ಆಯ್ತು ಅಂದ್ರೆ ಇನಿಷಿಯಲ್ ಎನರ್ಜಿ ಜೀರೋ ಅನ್ನಂಗೆ ಆಗುತ್ತೆ. ಅದಕ್ಕೆ ಟೋಟಲ್ ಇನಿಷಿಯಲ್ ಎನರ್ಜಿ ಯಾವುದೇ ಕಾರಣಕ್ಕೂ ಏನಿರೋದಿಲ್ಲ, ಜೀರೋ ಇರಲ್ಲ. ಹಾಗಾದ್ರೆ ಏನಿರ್ತತಿ, ಇಟ್ ಈಸ್ ಜೀರೋ ಯಾವಾಗಿರ್ತತಿ, ಹಾಗಾದ್ರೆ ಜಸ್ಟ್ ಗ್ರೇಟರ್ ಯಾವಾಗಿರ್ತತಿ ಮತ್ತು ಜೀರೋ ಯಾವಾಗಿರ್ತತಿ. ಇವನ್ ಗ್ರೇಟರ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು ಝೀರೋ, ಎಕ್ಸಾಕ್ಟ್ ಜೀರೋ ಇರಲ್ಲ. ಜೀರೋ ಅಂತ ತೊಗೊಂಡ್ರೆ ಏನು ಕ್ರಿಟಿಕಲ್ ಪೊಸಿಷನ್, ನಾವು ಗ್ರೇಟರ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು ಫಾರ್ ವಿ. ಹಾಗಾದ್ರೆ ಈ ಐ ಇದು 1/2 mve² ಮೈನಸ್ ಜಿ ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಆರ್. here m is the mass of the escaping body, escape ಆಗತ್ತಲ್ಲ ಆ ಬಾಡಿ ಮಾಸ್. ಕ್ಯಾಪಿಟಲ್ ಲೆಟರ್ M ಮಾಸ್ ಆಫ್ ದಿ ಪ್ಲ್ಯಾನೆಟ್, ಆರ್ ರೇಡಿಯಸ್ ಆಫ್ ದ ಪ್ಲ್ಯಾನೆಟ್. ಇವಾಗಿಲ್ಲೇ ಫಾರ್ ಜಸ್ಟ್ ಎಸ್ಕೇಪ್ at that time, that is 1/2 mve² is equal to minus gm divided by r is equal to, this is for just escape. Greater than 0, it's completely escape. Just escape ಅಂದ್ರೆ ಹೊರಗೆ ಹೋಗುತ್ತೋ ಇಲ್ಲೋ, ಕ್ರಿಟಿಕಲ್ ಪೊಸಿಷನ್, ಮೇಲೇನೂ ಹೋಗ್ಬೋದು ಕೆಳಗೆ ಬೀಳ್ಬೋದು. ಆ ಪೊಸಿಷನ್ಗೆ ನಾವಂತೀವಿ ಜಸ್ಟ್ ಎಸ್ಕೇಪ್ ಅಂತ. ಜಸ್ಟ್ ಆ ಒಂದು ಪೊಸಿಷನ್ಗಿದೆ. ಗ್ರೇಟರ್ ದ್ಯಾನ್ 0 ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಎಸ್ಕೇಪ್. ಬಟ್ ನಾವು ಜಸ್ಟ್ ಎಸ್ಕೇಪ್ ಪಾಯಿಂಟ್ ತೊಗೋಬೇಕು. ಅವಾಗ 1/2 mv² is equal to gm ಡಿವೈಡೆಡ್ ಬೈ ಆರ್ ಬರುತ್ತೆ. ಇಲ್ಲಿ ಎಮ್ ಕ್ಯಾನ್ಸಲ್ ಆಗುತ್ತೆ, ಎಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸರಿ, ಎಮ್ ಕ್ಯಾನ್ಸಲ್ ಆಯಿತು ಅಂದರೆ ನೋ ದಿಸ್ ಒನ್ ve² is equal to ವಾಟ್ ಹ್ಯಾವ್ ಟು ಕೇರ್ 2gm ಡಿವೈಡೆಡ್ ಬೈ ಆರ್ ಬರುತ್ತೆ. ಎಸ್, ಇವಾಗ PE is equal to under root of
2gm divided by r. It is the expression for escape velocity. ಇದಕ್ಕೆ ನಾವೇನಂತೀವಿ expression for the escape velocity ಅಂತ ಹೇಳ್ತೀವಿ ನಾವು. Now see here, escape velocity depends on mass of the planet and radius of the planet, but it is constant. One point is very clear now. This escape velocity, it is independent of mass of the escaping body. ಈ ಏನು ಬಾಡಿ ಇದಲ್ಲ, ಈ ಮಾಸ್ ಇದೆಲ್ಲ, ಈ ಮಾಸ್ ಮೇಲೆ ಡಿಪೆಂಡ್ ಇರಲ್ಲ. ಈ ನಾವು ಬಾಡಿ ಥ್ರೋ ಮಾಡ್ತೀವಿ, ಹೀಗೆ ಥ್ರೋ ಮಾಡಿದ್ರೆ ಎಸ್ಕೇಪ್ ಆಗಿ ಹೋಗ್ಬಿಡುತ್ತೆ. ಅದ್ರ ಮಾಸ್ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಇರಲ್ಲ. ಎದ್ರ ಮೇಲೆ ಡಿಪೆಂಡ್ ಇರುತ್ತೆ? ಇಟ್ ಇಸ್ ಡಿಪೆಂಡ್ಸ್ ಆನ್ ಮಾಸ್ ಆಫ್ ದ ಪ್ಲ್ಯಾನೆಟ್ ಆ್ಯಂಡ್ ರೇಡಿಯಸ್ ಆಫ್ ದ ಪ್ಲ್ಯಾನೆಟ್, ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಎಸ್ಕೇಪಿಂಗ್ ಬಾಡಿ ಏನು ಎಸ್ಕೇಪ್ ಆಗಿ ಹೋಗುತ್ತಲ್ಲ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಅದು ಡಿಪೆಂಡ್ ಇರಲ್ಲ. ಇಟ್ ಡಿಪೆಂಡಿಂಗ್ ಅಪಾನ್ ಮೇನ್ಲಿ ಮಾಸ್ ಆಫ್ ದ ಪ್ಲ್ಯಾನೆಟ್ ಆ್ಯಂಡ್ ದಿ ರೇಡಿಯಸ್ ಆಫ್ ದ ಪ್ಲ್ಯಾನೆಟ್. ಸರಿ, ಈ ಎಸ್ಕೇಪ್ ವೆಲಾಸಿಟಿ ಇದೆಯಲ್ಲ, ದಟ್ ಈಸ್ ಪಿ ಇ ಈಸ್ ಈಕ್ವಲ್ ಟು ದಟ್ ಈಸ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್, ಆ್ಯಂಡ್ ವಿ ಈಸ್ ಈಕ್ವಲ್ ಟು ನಿಯರ್ ಅಬೌಟ್ ದಟ್ ಈಸ್ 2.3 ಕಿಲೋಮೀಟರ್ ಪರ್ ಸೆಕೆಂಡ್ ಆನ್ ಮೂನ್. ಮತ್ತು ಸನ್ ಮೇಲೆ ಹೋದರೆ ಮತ್ತೇನಿದೆ, ಜಾಸ್ತಿ ಇರುತ್ತೆ. ದಿಸ್ ಈಸ್ ಅಬೌಟ್ ಎಕ್ಸ್ಪ್ರೆಷನ್ ಫಾರ್ ದಿ ಎಸ್ಕೇಪ್ ವೆಲಾಸಿಟಿ. ಎಸ್ಕೇಪ್ ವೆಲಾಸಿಟಿದು ಎಕ್ಸ್ಪ್ರೆಷನ್ ಇದು. ನಾ ಇಷ್ಟು ಇದನ್ನು ಇಲ್ಲಿ ತೊಗೋಬೇಕು. ಇದು ಟರ್ಮ್ ಜಸ್ಟ್ ಎಸ್ಕೇಪ್ಗೆ ಈಕ್ವಲ್ ಟು 0 ತೊಗೋಬೇಕು. greater than 0, it means completely it is escape from the gravitation force of the earth. This is the expression for that is escape velocity. This is the expression for the escape velocity. Next you come to the next point. What is satellite? And satellite andra enu? What is satellite? You know about the satellite? There are so many satellites move around the surface of the earth, but they are in the different orbits. ಬೇರೆ ಬೇರೆ ಆರ್ಬಿಟ್ನಲ್ಲಿ ನಾವು ಸ್ಯಾಟಲೈಟ್ ನೋಡ್ತೇವೆ. ಎಸ್, ವಾಟ್ ಈಸ್ ಸ್ಯಾಟಲೈಟ್? ಸ್ಯಾಟಲೈಟ್ ಅಂದ್ರೆ ಏನು? ಎ ಬಾಡಿ ಆರ್ ಎ ಆಬ್ಜೆಕ್ಟ್ ವಿಚ್ ಮೂವ್ ಅರೌಂಡ್ ದಿ ಪ್ಲ್ಯಾನೆಟ್ or earth in a particular orbit, that is called satellite. Satellite andre any object or a body which move around the earth in a different orbit. Is na illi earth togondre, earth togondre, planet togondre. Now this is satellite. ಇದಕ್ಕೆ ನಾನು ಏನಂತಾನೆ ಸ್ಯಾಟಲೈಟ್ ಅಂತ ಹೇಳ್ತಾನೆ. ಇಸ್ ಅ ಸ್ಯಾಟಲೈಟ್. ರೇಡಿಯಸ್ ಆಫ್ ದ ಅರ್ತ್ ಈಸ್ r, height of the satellite support is said to be h, and this is the total height is r plus h. It is move around the earth in a particular orbit. ಹೀಗೆ ಏನು ಮಾಡ್ತಾ ಇರ್ತದೆ, ಸುತ್ತಾ ಇರುತ್ತೆ. ಇದಕ್ಕೆ ನಾವೇನಂತ ಹೇಳ್ತೀವಿ, ಸ್ಯಾಟಲೈಟ್ ಅಂತ. ನೋ ದೇರ್ ಆರ್ 2 types ಆಫ್ ಸ್ಯಾಟಲೈಟ್ಸ್. ಒಂದು ನ್ಯಾಚುರಲ್ ಸ್ಯಾಟಲೈಟ್ಸು, ಇನ್ನೊಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್. What is a natural satellite? The heavenly body or object which move around the planet in a particular orbit is called natural satellite. Heavenly body ಅಂದ್ರೆ ನೇಚರ್ನೊಳಗನ ಕ್ರಿಯೇಟ್ ಆಗಿ ಆ ಒಂದು ಬಾಡಿ ಏನು ಮಾಡ್ತದೆ, ಪ್ಲ್ಯಾನೆಟ್ ಸುತ್ತ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ನೊಳಗೆ ಸುತ್ತಾ ಇರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೇವೆ ಹೇಳ್ರಿ, ನ್ಯಾಚುರಲ್ ಸ್ಯಾಟಲೈಟ್ ಅಂತ ನಾವು ಹೇಳ್ತೇವೆ. ಎಕ್ಸಾಂಪಲ್, ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಮೂನ್. ಮೂನ್ ಈಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್. ಆ್ಯಂಡ್ ಪೂಬೋಸ್ ಆ್ಯಂಡ್ ಡಿಮೋಸ್ ಅಂತ ಮತ್ತೊಂದು ಸ್ಯಾಟಲೈಟ್ ತೊಗೊಳ್ತೇವೆ ನಾವು. ಆ್ಯಂಡ್ ದೆನ್ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದ ಪ್ಲ್ಯಾನೆಟ್ ಆ್ಯಂಡ್ ಸ್ಯಾಟರ್ನ್ದು ಟೈಟಾನ್ ಈಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಸ್ಯಾಟರ್ನ್. ಪೂಬೋಸ್ ಆ್ಯಂಡ್ ಡಿಮೋಸ್ ಇಟ್ ಇಸ್ ಅ ನ್ಯಾಚುರಲ್ ಸ್ಯಾಟಲೈಟ್ ಅರೌಂಡ್ ದಿ ಮಾರ್ಸ್, ಮಂಗಳ ಗ್ರಹ ಅಂತ ಹೇಳ್ತಲ್ಲ ಅದು. ಆ್ಯಂಡ್ ಅರ್ತಿಗೆ ಸಂಬಂಧಪಟ್ಟಂಗೆ ಮೂನ್ ಈಸ್ ದ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ದಿ ಅರ್ತ್. ದೆನ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್.
the man-made body, man-made satellite which is put at a one particular orbit is called artificial satellite. ಅಂದ್ರೆ ಮಾನವ ನಿರ್ಮಿತ ಉಪಗ್ರಹ ಅಂತ ಹೇಳ್ತಾನೆ ನಾವು. ಅಂದರೆ ಇವನೇ ತಯಾರು ಮಾಡಿ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ಗೆ ರೊಟೇಟ್ ಆಗುವಂಗೆ ಅಥವಾ ರಿವಾಲ್ವ್ ಆಗುವಂಗೆ ಒಂದು ಪರ್ಟಿಕ್ಯುಲರ್ ಆರ್ಬಿಟ್ ಫಿಕ್ಸ್ ಮಾಡ್ತಾನಲ್ಲ, ಅದಕ್ಕೆ ನಾವೇನಂತ ಹೇಳ್ತೇವೆ ಹೇಳ್ರಿ, ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇಟ್ ಈಸ್ ಲಾಂಚ್ಡ್ ಬೈ ದಟ್ ಈಸ್ ಎ ರಷ್ಯನ್ ಸ್ಯಾಟಲೈಟ್, ದಟ್ ಈಸ್ ಅ ಸ್ಪುಟ್ನಿಕ್. ಸ್ಪುಟ್ನಿಕ್ ಈಸ್ ದಿ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್. ಯಾವಾಗದು 1957 ಅಕ್ಟೋಬರ್ ತಿಂಗಳಲ್ಲಿ 1957. ಅದಾದಮೇಲೆ ಎಕ್ಸ್ಪ್ಲೋರರ್, ಇಟ್ ಈಸ್ ದ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಲಾಂಚ್ಡ್ ಬೈ ದಿ ಅಮೇರಿಕಾ, ಎಕ್ಸ್ಪ್ಲೋರರ್. ಆ್ಯಂಡ್ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಲಾಂಚ್ಡ್ ಬೈ ಇಂಡಿಯಾ, ದಟ್ ಈಸ್ ಆರ್ಯಭಟ ಆನ್ ಏಪ್ರಿಲ್ 1975. ಆ್ಯಂಡ್ ಭಾಸ್ಕರ ಆ್ಯಂಡ್ ಇನ್ಸಾಟ್ ಸೀರೀಸ್. ದೇರ್ ಆರ್ ಸೋ ಮೆನಿ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್, ಭಾಳಷ್ಟು ಬರುತ್ತೆ. IRS ಸ್ಯಾಟಲೈಟ್ಸ್, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, IRS ಸ್ಯಾಟಲೈಟ್ಸ್. ಕೆಲವೊಂದು ಲಾಂಗ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. SLV, PSLV ಆ್ಯಂಡ್ GSLV, ಇವೆಲ್ಲ ಗೊತ್ತಿರ್ಬೇಕು ನೀವು. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್, ಹೀಗೆ ಆ್ಯಪಲ್, ಹೀಗೆ ನಿಮಗೆ ಕೆಲವೊಂದು ಸ್ಯಾಟಲೈಟ್ ಬಗ್ಗೆ ಈ ಲಾಂಗ್ ಫಾರ್ಮ್ ಏನಿರಬೇಕು ಗೊತ್ತಿರಬೇಕು. ಇವಾಗಿಲ್ಲೇ ಯೂಸ್ವಲಿ ಸ್ಯಾಟಲೈಟ್ ಏನು ಮಾಡುತ್ತಾ, ಒಂದು ಪರ್ಟಿಕ್ಯುಲರ್ ಆರ್ಬಿಟ್ನೊಳಗೆ ಏನು ಮಾಡ್ತಾ ಮೂವ್ ಆಗ್ತಾ ಇರುತ್ತೆ. ದ ಮಾಸ್ ಆಫ್ ದಿ ಸ್ಯಾಟಲೈಟ್ ಈಸ್ m. ವಾಟ್ ಈಸ್ ದ ಆರ್ಬಿಟಲ್ ವೆಲಾಸಿಟಿ ಆಫ್ ದಿ ಸ್ಯಾಟಲೈಟ್? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಆರ್ಬಿಟಲ್ ವೆಲಾಸಿಟಿ ಅಂತ ಇಲ್ಲಿ ಕೇಳ್ತಾರೆ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಆರ್ಬಿಟಲ್ ವೆಲಾಸಿಟಿ ಆಫ್ ದಿ ಸ್ಯಾಟಲೈಟ್. ಇದು ಅರ್ತ್, ಇದು ಆರ್ಬಿಟ್, ಇದು ಸ್ಯಾಟಲೈಟ್ ಆರ್ಬಿಟ್. ಇವಾಗ ಇಲ್ಲಿ ಮೂವ್ ಆಗೋದು, ಇಲ್ಲಿ ಆರ್ಬಿಟಲ್ ವೆಲಾಸಿಟಿ VO. ಇವಾಗಿಲ್ಲಿ R ಈಸ್ ರೇಡಿಯಸ್ ಆಫ್ ಅರ್ತ್. Earth, or you take the planet. H is height of satellite. Now obtain the equation for what to take orbital velocity of satellite. Orbital velocity of the satellite is represented by VO. H is the height of the satellite, R is the radius of the satellite, m is mass of earth. ನಾ ಏನು ಮಾಡ್ತೀನಿ ಇಲ್ಲೇ ಮಾಸ್ ಆಫ್ ದಿ ಅರ್ತ್ ತೋರ್ತಾನೆ m. H height of the satellite. VO ಅಂದ್ರೆ ಆರ್ಬಿಟಲ್ ವೆಲಾಸಿಟಿ. Small letter m is mass of the satellite. Now obtain the expression for ಆರ್ಬಿಟಲ್ ವೆಲಾಸಿಟಿ ಆಫ್ ದ ಸ್ಯಾಟಲೈಟ್. ಈಗ ಈ ಸ್ಯಾಟಲೈಟ್ ಏನು ಮಾಡ್ತದೆ, ಈಗ ಆರ್ಬಿಟ್ನೊಳಗೆ ರಿವಾಲ್ವ್ ಆಗ್ತಾ ಇರ್ತದೆ ಅಂತ ತಿಳ್ಕೊಳ್ಳಿ, ವಿತ್ ವೆಲಾಸಿಟಿ VO. ಇವಾಗ ಯಾವುದೇ ಒಂದು ಬಾಡಿ ಹೀಗೆ ರಿವಾಲ್ವ್ ಆಗ್ತಿರ್ತದಲ್ಲ, ಈಗ ಇದು ಯಾವಾಗಲೂ ಇದ್ರ ಮಧ್ಯೆ ಒಂದು ಸೆಂಟ್ರಿಫಿಟಲ್ ಫೋರ್ಸ್ ಇರುತ್ತೆ. ಏನಿರುತ್ತೆ ಹೇಳೋ, ಸೆಂಟ್ರಿಫಿಟಲ್ ಫೋರ್ಸ್ ಇರುತ್ತೆ. ನಾವು ದಿಸ್ ಸೆಂಟ್ರಿಫಿಟಲ್ ಫೋರ್ಸ್ ಎಲ್ಲಿಂದ ಬರುತ್ತೆ? ಈ ಸ್ಯಾಟಲೈಟು ಆರ್ಬಿಟ್ನೊಳಗೆ ರಿವಾಲ್ವ್ ಆಗ್ತಾ ಇರುತ್ತೆ. ದ ಸೆಂಟ್ರಿಫಿಟಲ್ ಫೋರ್ಸ್ ಇರುತ್ತೆ. ದ್ಯಾಟ್ ಸೆಂಟ್ರಿಫಿಟಲ್ ಫೋರ್ಸ್ ಈಸ್ ಪ್ರೊವೈಡೆಡ್ ಬೈ ಗ್ರಾವಿಟೇಷನ್ ಫೋರ್ಸ್. ಇದು ಮೇನ್ ಕಾನ್ಸೆಪ್ಟ್. ಇದರಲ್ಲಿ ಏನು ತಗೊಳ್ಳೋದಿಲ್ಲ, ಮೇನ್ ಕಾನ್ಸೆಪ್ಟು ಸೆಂಟ್ರಿಫಿಟಲ್ ಫೋರ್ಸ್ ಈಸ್ ಈಕ್ವಲ್ ಟು ಗ್ರಾವಿಟೇಷನಲ್ ಫೋರ್ಸ್. ಇದನ್ನು ನಾವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ತೊಗೊಂಡು ನಾವು ಇಲ್ಲೇ ಬರಿಬೇಕು. ಸರಿ, ಹಾಗಾದರೆ ದಟ್ ಗ್ರಾವಿಟೇಷನ್ ಫೋರ್ಸ್ ಏನಿಲ್ಲ, ದ ಗ್ರಾವಿಟೇಷನಲ್ ಫೋರ್ಸ್
between satellite and earth, that is FG ಅಂತ ಬರೀತೀನಿ ನಾನು. Gravitation force between the satellite and the earth, that is G into m divided by r plus h whole square according to Newton's law of gravitation. ಬರಿಬೋದಲ್ಲ? The gravitation force between the satellite and the earth, G into m divided by r plus h whole square. Fine. ಆಮೇಲೆ centripetal force that is equal to m p naught square divided by r plus h. You say equation number 2. This is mv square by r, but here radius is r plus h. It is the orbital radius. ಇದಕ್ಕೆ ನಾವೇನಂತೀವಿ ಬರೀಬೋದು, r is equal to r plus h, radius of the orbit. ಏನಂತ ಬರೀಬೋದಿಲ್ಲ, ರೇಡಿಯಸ್ ಆಫ್ ಆರ್ಬಿಟ್ ಅಂತ ಬರಿಬೋದು. ರೇಡಿಯಸ್ ಆಫ್ ದಿ ಆರ್ಬಿಟ್ ಅಂತ ನೀವೇನು ಮಾಡ್ಬೋದು, ಅದನ್ನು ತಗೊಳ್ಬೋದು. ಎಸ್, ಇವಾಗಿಲ್ಲಿ ಬೇಸ್ಡ್ ಆನ್ ದಿಸ್ ಒನ್, ಎಫ್ ಸಿ ಪಿ ಇಸ್ ಈಕ್ವಲ್ ಟು ಎಫ್ ಜಿ. ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಗ್ರಾವಿಟೇಷನ್ ಫೋರ್ಸ್. ಹಾಗಾದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ಗ್ರಾವಿಟೇಷನ್ ಫೋರ್ಸ್ ತೊಗೊಂಡ್ರೆ ಅಂದರೆ ಎಮ್ ಪಿ ನಾಟ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಇಸ್ ಈಕ್ವಲ್ ಟು ಜಿ ಇಂಟು ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್. ಓಕೆ, ಇವಾಗ ಈ ಎಮ್ ಕ್ಯಾನ್ಸಲ್ ಆಯಿತು. ಫೈನ್. ಆಮೇಲೆ ಇದರೊಳಗೆ ಒಂದು ಆರ್ ಪ್ಲಸ್ ಎಚ್ ಕ್ಯಾನ್ಸಲ್ ಆಯಿತು. ಹಾಗಾದರೆ ಉಳಿದಿದ್ದೇನು, ದಟ್ ಈಸ್ what to write here, PO is equal to, ಉಳಿದಿದ್ದೇನಿದು, PO ಸ್ಕ್ವೇರ್ is equal to G into M divided by R plus H ಉಳಿತು. Am I right? Square of the orbital velocity is equal to G into M divided by R plus H. Therefore, that is PO is equal to Gm divided by R plus H under root of this one you have to take. This is equation number 3. This is the expression for orbital velocity. Yes, now you observe this one, equation for the orbital velocity. Yes, equation for the orbital velocity, phi is equal to Gm divided by R plus H. It is the expression for orbital velocity of the satellite. Now it depends on, orbital velocity depends on mass of the planet, radius of the planet and height of the satellite. In other words, it depends on radius of the orbit. But you observe this expression, it is independent of the mass of the satellite. Mass of the satellite ಮೇಲೆ ಡಿಪೆಂಡ್ ಇಲ್ಲ. ಇಲ್ಲೆಲ್ಲಿ ಸ್ಮಾಲ್ ಲೆಟರ್ ಎಮ್ ಇಲ್ಲ, ಇಲ್ಲೇ ಸ್ಮಾಲ್ ಲೆಟರ್ ಎಮ್ ಇಲ್ಲ. ಹಾಗಿದ್ದರೆ ನೆಕ್ಸ್ಟ್ ಪಾಯಿಂಟಿಗೆ ಬರ್ತೇನೆ ನಾನು. ಇಫ್ ಎಚ್ ಈಸ್ ನಿಯರ್ಲಿ ಈಕ್ವಲ್ ಟು 0 ಅಂದರೆ ಹೈಟ್ ಆಫ್ ದಿ ಆರ್ಬಿಟ್ ಈಸ್ ನಿಯರ್ಲಿ ಈಕ್ವಲ್ ಟು 0, ಇಟ್ ಮೀನ್ಸ್ ಆರ್ಬಿಟ್ ಕ್ಲೋಸ್ ಟು ದ ಸರ್ಫೇಸ್ ಆಫ್ ದಿ ಅರ್ತ್. ಆರ್ಬಿಟ್ ಕ್ಲೋಸ್ಡ್ ಟು ಸರ್ಫೇಸ್ ಆಫ್ ದಿ ಅರ್ತ್. ಸರ್ಫೇಸ್ ಆಫ್ ಅರ್ತ್, ಇಟ್ ಇಸ್ ಕ್ಲೋಸ್ ಟು ಸರ್ಫೇಸ್ ಆಫ್ ದಿ ಅರ್ತ್ ತೊಗೊಂಡಾಗ PO is equal to ಏನಾಗುತ್ತೆ, ಅಂಡರ್ ರೂಟ್ ಆಫ್ Gm divided by, that is you got R. Close to the surface of the earth ತೊಗೊಂಡಾಗ ನಾ ಇದು ಬರಿತೀನಿ, Gm ಇಂಟು ಆರ್ ಸ್ಕ್ವೇರ್ ಇಂಟು ಆರ್ ಬರಿತೀನಿ. Gm ಆರ್ ಸ್ಕ್ವೇರ್ ಜಿ ಆಗಿಬಿಡುತ್ತೆ. PO is equal to ಅಂಡರ್ ರೂಟ್ ಆಫ್ G ಇಂಟು ಆರ್. ಹೀಗೆ ಬರಿತೀನಿ. Orbital velocity, it depends on acceleration due to gravity also and radius of the planet, but independent of what you have to take, mass of the body. Mass of the body ಮೇಲೆ ಡಿಪೆಂಡ್ ಇರಲ್ಲ. It depends on what to take here, acceleration due to gravity and the radius. Yes, I discussed few points about the escape velocity. You observe this one. What is the escape velocity? What is the expression for the escape velocity? That escape velocity V is equal to under root of 2Gm divided by R.
Yes. Now observe this one, just escape. Root gm upon r. This is Ve is equal to under root 2 into root gm divided by r. What you take here? Phe is equal to root 2 pho. Escape velocity is root 2 into orbital velocity. Now this is observed, Phe is equal to 1.414 pho. Definitely Phe is greater than pho. Our escape velocity is always greater than, that is what you take here, orbital velocity. ಇದೇ ಎಕ್ಸ್ಪ್ರೆಷನ್ ನಾವು ಹೀಗೂ ಬರೀಬಹುದು, ಏನು, Phe is equal to under root of 2 into gm divided by r square into r ಬರೀಬಹುದು. ಇಲ್ಲಿ Phe is equal to ಏನಾಗುತ್ತೆ, under root of 2gr ಬರುತ್ತೆ. ಹೀಗೂ ಬರೀಬಹುದು ಎಸ್ಕೇಪ್ ವೆಲಾಸಿಟಿ. ಇದು ಆರ್ಬಿಟಲ್ ವೆಲಾಸಿಟಿ. ಇಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿ ಆರ್ಬಿಟಲ್ ವೆಲಾಸಿಟಿ. ಆ್ಯಸ್ ಕಂಪೇರ್ಡ್ ಟು ದಿಸ್ ಒನ್, ಎಸ್ಕೇಪ್ ವೆಲಾಸಿಟಿ is equal to, escape velocity means velocity of the body. It is when you take the just escape. You derive this expression, you have to take for just escape ಅಂತ ತಗೊಂಡಾಗ ನಮಗೆ ಇಷ್ಟು ಬರುತ್ತೆ, 2gr ಬರುತ್ತೆ. ಆರ್ಬಿಟಲ್ ವೆಲಾಸಿಟಿ ಎಂಬುದು ರೂಟ್ gr ಬರುತ್ತೆ. ಹಿಯರ್ ಒನ್ಸ್ ಅಗೇನ್, escape velocity is independent mass of the escaping body, and orbital velocity is also independent of a mass of the satellite. Satellite mass ಮೇಲೆ ಡಿಪೆಂಡ್ ಇರಲ್ಲ. ಏನು ರಿವಾಲ್ವ್ ಆಗುತ್ತಲ್ಲ ಈ ಆಬ್ಜೆಕ್ಟ್ ಮೇಲೆ ಅದು ಡಿಪೆಂಡ್ ಇರೋದಿಲ್ಲ. ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಆರ್ ದ ಥಿಂಗ್ಸ್, ಮಾಸ್ ಆಫ್ ದ ಪ್ಲ್ಯಾನೆಟ್ ಆ್ಯಂಡ್ ರೇಡಿಯಸ್ ಆಫ್ ದ ಪ್ಲ್ಯಾನೆಟ್ ಆ್ಯಂಡ್ acceleration due to gravity. Similarly, escape velocity is also depends on mass of the planet and radius of the planet, but it is independent of, that is the mass of the body, escaping body. And next in video clip you obtain the expression for the time period of the satellite. Time period of the satellite ಏನು ಬರುತ್ತಾ, height of the satellite ಏನು ಬರುತ್ತಾ, then total energy of the satellite in the orbit ಏನು ಬರುತ್ತಾ, ಆ ವಿಚಾರನ ನೋಡೋಣ. ಓಕೆ, ಥ್ಯಾಂಕ್ ಯು.